ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಈ ಸಂವೇದ ಈ ಕ್ಲಾಸ್ ತರಗತಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಾವು 10ನೇ ತರಗತಿಯ ಅಧ್ಯಾಯ 15ರ ಮುಂದಿನ ಭಾಗವನ್ನು ನೋಡೋಣ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ನಾವು ಇವತ್ತು ಚರ್ಚೆ ಮಾಡೋಕ್ಕೆ ತಗೊಂಡಿರುವಂಥದ್ದು 3ನೇ ಭಾಗ. ಈಗಾಗಲೇ ನಾವು 2 ಭಾಗಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಸಾಕಷ್ಟು ಲೆಕ್ಕಗಳನ್ನು ಅದಕ್ಕೆ ಸಂಬಂಧಿಸಿದಂತೆ ಮಾಡಿದ್ದೀವಿ. ಈಗ 3ನೇ ಭಾಗಕ್ಕೆ ಮುಂದುವರಿಯೋಣ. 3ನೇ ಭಾಗಕ್ಕೆ ಮುಂದುವರಿಯೋದಕ್ಕೂ ಮುಂಚೆ 2ನೇ ಭಾಗದಲ್ಲಿ ನಾವು ಏನೇನೆಲ್ಲ ಅಂಶಗಳನ್ನು ಕಲ್ತಿದ್ವಿ ಅನ್ನೋದನ್ನು 1 ನಿಮಿಷ ಪುನರಾವಲೋಕನ ಮಾಡಿ ಬಂದ್ಬಿಡೋಣ. ರೆಡಿನಾ ಮಕ್ಕಳೇ? ಬನ್ನಿ. ಹಿಂದಿನ ಭಾಗದಲ್ಲಿ ಸೆಷನ್ನಲ್ಲಿ ನಾವೇನೇನು ಕಲ್ತಿದ್ವಿ? ಜೋಡಿಸಿದ ಘನಾಕೃತಿಗಳು ಮತ್ತು ಆ ಜೋಡಿಸಿದ ಘನಾಕೃತಿಗಳಲ್ಲಿ ಘಟಕ ಘನಾಕೃತಿಗಳನ್ನು ಗುರುತಿಸುವುದು. ಉದಾಹರಣೆಗೆ ಒಂದು ಟೆಂಟ್ನ ಚಿತ್ರ ಇದ್ದರೆ ಆ ಟೆಂಟಿನಲ್ಲಿ ಬರುವಂಥ ಘಟಕ ಘನಗಳು ಯಾವ್ಯಾವುದು? ಒಂದು ಸಿಲಿಂಡರ್, ಮತ್ತೊಂದು ಶಂಕು. ನಿಜ. ಹಾಗೆಯೇ ಕ್ಯಾಪ್ಸೂಲ್ ಲೆಕ್ಕವನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಮಕ್ಕಳೇ. ಕ್ಯಾಪ್ಸೂಲಲ್ಲಿ ಯಾವ್ಯಾವ ಘಟಕ ಅಂಶಗಳಿದ್ವು? ಒಂದು ಸಿಲಿಂಡರ್ ಮತ್ತು 2 ಅರ್ಧಗೋಳಗಳಿದ್ವು. ಇದಕ್ಕೆ ಸಂಬಂಧಿಸಿದಂತೆ ಸುಮಾರು 2 ಲೆಕ್ಕಗಳನ್ನ ಮಾಡಿ 3 ಲೆಕ್ಕಗಳನ್ನು ನಾವೇನು ಮಾಡಿದ್ವಿ? ಗೃಹಪಾಠಕ್ಕಾಗಿ ಕೊಟ್ಟಿದ್ವಿ. ಆ ಎಲ್ಲ ಲೆಕ್ಕಗಳನ್ನು ನೀವು ಮಾಡಿ ತಯಾರಿದ್ದೀರಾ ಅಂತ ನಾನು ಅನ್ಕೋತೀನಿ. ಜೊತೆಗೆ ಘನಾಕೃತಿಗಳಿಗೆ ಅವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸ್ಕೊಂಡು ಲೆಕ್ಕ ಮಾಡೋದನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ಮತ್ತು ಆ ಕೆಲಸ ಮುಗಿದಿದೆ. ಇನ್ನು ಮುಂದಿನ ಪ್ರಸಂಗ ಏನು? ಜೋಡಿಸಿದ ಘನಾಕೃತಿಗಳಿಗೆ ಕೆಲವೊಮ್ಮೆ ಪ್ರಶ್ನೆಗಳು, ಆ ಘನಾಕೃತಿ ಒಳಗೆ ಗಾಳಿಯ ಪ್ರಮಾಣ ಎಷ್ಟು, ಅಥವಾ ಅದ್ರ ಒಳಗೆ ಹಿಡಿಸಬಹುದಾದಂಥ ಪದಾರ್ಥದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತನೋ, ಅಥವಾ ಅದ್ರ ಒಳಗಡೆ ಇರೋವಂಥ ದ್ರವ ಪದಾರ್ಥ ಅಥವಾ ನೀರು, ಅಥವಾ ಒಂದು ವಸ್ತುವಿನೊಳಗೆ ಇನ್ನೊಂದು ವಸ್ತುವನ್ನು ಮುಳುಗಿಸಿದಾಗ ಹೊರ ಚೆಲ್ಲಿದ ನೀರಿನ ಪ್ರಮಾಣವನ್ನು, ಅಥವಾ ಘನದೊಳಗೆ ಇರುವಂಥ ಖಾಲಿ ಅವಕಾಶ ಅಥವಾ ಜಾಗವನ್ನು ಅಂತ ಕೇಳುವಂಥ ಸಂದರ್ಭ ಬಂದಾಗ ಏನಪ್ಪ ಮಾಡೋದು? ನಾವು ನೇರವಾಗಿ ಹಳೆ ಸೂತ್ರಗಳು ಅಂದರೆ ವಿಸ್ತೀರ್ಣದ ಸೂತ್ರವನ್ನು ಬಳಸಿದ್ರೇ ಈ ಕೆಲಸ ಆಗತ್ತಾ? ಖಂಡಿತ ಆಗಲ್ಲ. ಈ 4 ಅಂಶಗಳನ್ನು ನಾವು ಇನ್ನೊಮ್ಮೆ ಗಮನಿಸೋಣ. ಯಾವುದೇ ಒಂದು ಘನಾಕೃತಿಯ ಒಳಗಡೆ ಗಾಳಿಯ ಪ್ರಮಾಣ ಅಥವಾ ಪದಾರ್ಥದ ಪ್ರಮಾಣ, ಅದರ ಒಳಗಡೆ ಇರುವಂಥ ನೀರಿನ ಪ್ರಮಾಣ, ಅಥವಾ ಅದು ಹೊರ ಚೆಲ್ಲಿದ ನೀರಿನ ಪ್ರಮಾಣ, ಅಥವಾ ಘನದೊಳಗೆ ಖಾಲಿ ಅವಕಾಶ, ಈ ಎಲ್ಲ ಸಂದರ್ಭಕ್ಕೂ ನಾವೇನು ಮಾಡಬೇಕು? ಘನಫಲವನ್ನು ಬಳಸ್ಕೋಬೇಕು. ಇದು ಈ ಇಡೀ ಪಾಠದಲ್ಲಿ ಈ ಒಂದು ಭಾಗದ ಸಾರಾಂಶ. ನಾವು ಇದರ ಆಧಾರದ ಮೇಲೆ ಇವತ್ತು ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ, ಮತ್ತೊಂದಷ್ಟು ಲೆಕ್ಕಗಳನ್ನ ಮಾಡೋಕ್ಕೆ ಹೊರಟಿದ್ದೀವಿ. ಹಾಗಾಗಿ ಮಕ್ಕಳೇ, ಎಲ್ಲ ಘನಗಳ ಘನಫಲಗಳ ಸೂತ್ರವನ್ನು ನೀವು ಒಂದು ಕಡೆ ಬರೆದಿಟ್ಕೋತೀರಾ? ಎಲ್ಲ ಘನಗಳದ್ದು ಘನಫಲಗಳ ಸೂತ್ರ ಬರೆದಿಟ್ಕೊಂಡ್ರೆ ನಮಗೆ ಮುಂದಿನ ಹಾದಿ ಸುಗಮ ಆಗುತ್ತೆ. ಮುಂದುವರಿಯೋಣ. ಈಗ ಒಂದು ಲೆಕ್ಕವನ್ನು ಪರಿಗಣಿಸೋಣ. ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಲಾಗಿದೆ. ಅದರೊಳಗೆ 0.5 ಸೆಂಟಿಮೀಟರ್ ತ್ರಿಜ್ಯದ ಸೀಸದ ಗೋಳಿಗಳನ್ನು ಅಥವಾ ಗೋಳಗಳನ್ನು ಹಾಕಿದಾಗ 1/4 ನೀರು ಹೊರಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಿಗಳೆಷ್ಟು? ಇದು ಪ್ರಶ್ನೆ. ಮತ್ತೊಮ್ಮೆ ಪ್ರಶ್ನೆಯನ್ನು ಓದೋಣ. ಒಂದು ಪಾತ್ರೆ, ಈ ಪಾತ್ರೆಯು ಯಾವ ಆಕಾರದಲ್ಲಿದೆ? ಶಂಕುವಿನ ಆಕಾರದಲ್ಲಿದೆ. ಇದರ ಎತ್ತರ ಎಷ್ಟಪ್ಪ ಅಂದರೆ ಈಗಾಗಲೇ ಇಲ್ಲಿ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್. ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯ ಎಷ್ಟಪ್ಪ? 5 ಸೆಂಟಿಮೀಟರ್. ಸೊ ಇದನ್ನು ಏನು ಮಾಡಿದ್ದಾರೆ? ಈ ಪಾತ್ರೆಯಲ್ಲಿ ಪೂರ್ಣವಾಗಿ ನೀರನ್ನು ತುಂಬಿಸಲಾಗಿದೆ. ನೀರು ತುಂಬಿಸಿ ಏನು ಮಾಡಿದ್ರು?
ಮುಂದಿನ ಹಂತದಲ್ಲಿ 0.5 ಸೆಂಟಿಮೀಟರ್, ನೀವಿಲ್ಲಿ ಕಾಣೋ ಹಾಗೆ 0.5 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ಸಣ್ಣ ಸಣ್ಣ ಸೀಸದ ಗುಂಡುಗಳನ್ನು ಇದ್ರ ಒಳಗೆ ಹಾಕಿದ್ರು. ಆಗ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ನೀರು ಹೊರಗಡೆ ಚೆಲ್ಲತ್ತೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಿಗಳೆಷ್ಟು, ಜೊತೆಗೆ ಪಾತ್ರೆಯಿಂದ ಹೊರ ಚೆಲ್ಲಿದ ನೀರಿನ ಪ್ರಮಾಣ, ಈ ಇಡೀ ಶಂಕುವಿನಲ್ಲಿ ಸೇರಿಕೊಂಡಿರುವಂಥ ನೀರಿನ ಪ್ರಮಾಣದ 1/4 ಅನ್ನೋ ವಿವರವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿವರಗಳನ್ನು ನಾವು ಸಮಾಧಾನವಾಗಿ ನಿಧಾನವಾಗಿ ದಾಖಲೆ ಮಾಡಿಕೊಂಡು ಒಂದೊಂದೇ ಸೂತ್ರವನ್ನು ಬಳಸಿ ಈ ಲೆಕ್ಕವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ಈ ಒಂದು ಲೆಕ್ಕವನ್ನು ಬಿಡಿಸುವ ಪರಿಯನ್ನು ನೋಡೋಣ. ಮೊದಲನೇದಾಗಿ ಇಲ್ಲಿ ಒಂದು ಶಂಕುವಿನ ಆಕಾರವನ್ನು ನೀಡಲಾಗಿದೆ. ಈ ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಮತ್ತು ಇಲ್ಲಿ ತ್ರಿಜ್ಯ 5 ಸೆಂಟಿಮೀಟರ್ ಅಂತ ಕೊಡಲಾಗಿದೆ. ಈಗ ಇದ್ರ ಒಳಗಡೆ ಹಿಡಿಸುವಂಥ ನೀರಿನ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕಾದ್ರೆ ಇದರ ಘನಫಲವನ್ನು ಕಂಡುಹಿಡಿಬೇಕು. ಹಾಗಾಗಿ ಮೊದಲನೇದಾಗಿ ಇದರ ಘನಫಲವನ್ನು ಕಂಡುಹಿಡಿಯೋಣ. ಘನಫಲದ ಸೂತ್ರವನ್ನು ಜ್ಞಾಪಿಸ್ಕೊಳ್ಳಿ. ಏನದು? ಇದು ಒಂದು ಶಂಕುವಿನ ಆಕೃತಿ. ಈ ಶಂಕುವಿನ ಘನಫಲ 1/3 πr²h. ಇಲ್ಲಿ 1/3 πr²h ನೀಡಲಾಗಿದೆ ಮತ್ತು ಅದಕ್ಕೆ ಆದೇಶವನ್ನು ನೀಡಲಾಗಿದೆ. ಇಲ್ಲಿ ಏನು ಮಾಡಿದ್ದೀವಿ, ಪೈ ಜಾಗದಲ್ಲಿ ಪೈ ಮತ್ತು 5 ಜಾಗದಲ್ಲಿ 6 ಜಾಗದಲ್ಲಿ 5, ಹೆಚ್ ಜಾಗದಲ್ಲಿ 8 ಆದೇಶ ಮಾಡಲಾಗಿದೆ. ಈ ಆದೇಶ ಮಾಡಿದ ನಂತರ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಅದನ್ನು ಸುಲಭ ರೂಪಕ್ಕೆ ಸಂಕ್ಷಿಪ್ತವಾಗಿ ಇಳಿಸಿ ಉತ್ತರ ಬರೆದಿಟ್ಟಿರ್ತೀವಿ. ಆದರೆ ಈ ಥರದ ಲೆಕ್ಕದಲ್ಲಿ ನಾವು ಅದನ್ನು ಮಾಡೋದು ಬೇಡ. ಇಲ್ಲಿಗೆ ಇದನ್ನು ನಿಲ್ಲಿಸಿರೋಣ. ಎರಡನೇ ಭಾಗವಾಗಿ ನಾವೇನು ಮಾಡಬೇಕಾಗಿದೆ, ಶಂಕುವಿನ ಘನಫಲ ಕಂಡುಹಿಡಿದ ನಂತರ ಗೋಳಗಳ ಘನಫಲವನ್ನು ಕಂಡುಹಿಡಿಬೇಕು. ಗೋಳದ ಘನಫಲದ ಸೂತ್ರ ಏನು? 4/3 πr³. ನೋಡಿ, 4/3 πr³ ಇಲ್ಲಿ ನಾವು ಬಳಸಿದ್ದೀವಿ. ಇಲ್ಲಿ r ಜಾಗದಲ್ಲಿ 0.5 ಇದನ್ನು ಆದೇಶ ಮಾಡಿ ಮತ್ತೆ ನಾವೇನು ಮಾಡಿದ್ದೀವಿ, ಒಂದು ಹಂತಕ್ಕೆ ಇದನ್ನು ನಿಲ್ಲಿಸಿದ್ದೀವಿ. ಇದಕ್ಕೆ ಕಾರಣವನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಮ್ಮ ಲೆಕ್ಕದಲ್ಲಿ ಏನಾಗಿದೆ, ನೀರಿನ ಪ್ರಮಾಣ ತುಂಬಿದೆ ಮತ್ತು ಒಂದು ಗೋಳದ ಘನಫಲ ಗೊತ್ತಾಗಿದೆ. ಇಂತಹ ಗೋಳಗಳನ್ನ ಎಷ್ಟು ಹಾಕಿದ್ದೀವಿ ಇಲ್ಲಿ ನಾವು ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಾವು ಬಳಸುವಂಥ ಸೀಸದ ಗೋಳುಗಳು ಅಥವಾ ಗುಂಡುಗಳು ಅದುಗಳ ಸಂಖ್ಯೆ n ಆಗಿರಲಿ. ಅಂದರೆ ಏನರ್ಥ, ನಾನು 10 ಗುಂಡುಗಳನ್ನು ಇದರೊಳಗೆ ಹಾಕಿದ್ರೆ ಹೊರಗೆ ಬಂದಂಥ ನೀರಿನ ಪ್ರಮಾಣ ಎಷ್ಟು? 10 ಗುಂಡುಗಳ ಒಟ್ಟು ಘನಫಲ. ಹೌದು ತಾನೆ? ಒಂದು ವೇಳೆ 8 ಗುಂಡುಗಳನ್ನು ನಾನು ಹಾಕಿದರೆ ಅಥವಾ 50 ಗುಂಡುಗಳನ್ನು ನಾನು ಹಾಕಿದರೆ ನನಗೆ ಸಿಕ್ಕಿಂತ ಹೊರಗಡೆ ಬಂದಂಥ ನೀರಿನ ಪ್ರಮಾಣ ಏನು? ಆ 50 ಗುಂಡುಗಳ ಪ್ರಮಾಣ ಅಂದರೆ 50 ಗುಂಡುಗಳ ಒಟ್ಟು ಘನಫಲ. ಹಾಗಾಗಿ ನಾನು ಇದನ್ನು ಹೇಗಪ್ಪ ಅರ್ಥ ಮಾಡ್ಕೋತೀನಿ ಅಂತಂದರೆ, n-ನಷ್ಟು V2 ಅಂದರೆ ಏನು? n-ನಷ್ಟು ಘನಫಲ ಯಾವುದ್ರದ್ದು ನೋಡಿ, n ಇಂಟು V2 ಇಸ್ ಈಕ್ವಲ್ ಟು ಎಷ್ಟು? V1 ಅಂದರೆ ಯಾವುದು? ನಮ್ಮ ಶಂಕುವಿನ ಘನಫಲದ 1/4. n ಇಂಟು V2 ಇಸ್ ಈಕ್ವಲ್ ಟು 1/4 V1. ಈಗ ಇದರ ಆಧಾರದ ಮೇಲೆ ನಾವೇನು ಮಾಡಬೇಕು, V2 ಜಾಗದಲ್ಲಿ ಏನು ಬರೀಬೇಕು? ಇಲ್ಲಿ ಬರೆದಿರೋಂಥ 4/3 π ಇಂಟು 0.5³ V1 ಜಾಗದಲ್ಲಿ ಏನು ಬರಿಬೇಕು ನಾವು? ಈ V1 ಜಾಗದಲ್ಲಿ ಏನು ಬರಿಬೇಕಾಗಿದೆ? ಇಲ್ಲಿ ಬರೆದಿರೋಂಥ 1/3 πr²h. ಇವೆರಡನ್ನ ಬರೆದ ಮೇಲೆ ಏನಾಯಿತು ನೋಡಿ, ಎರಡನ್ನೂ ಆದೇಶ ಮಾಡಿದ್ದೀನಿ. ಆದೇಶ ಮಾಡಿದ ನಂತರ ಏನೇನಾಯಿತು, ಇಲ್ಲಿರೋ ಅಂಥ ಪೈ ಮತ್ತು ಇಲ್ಲಿರೋ ಅಂಥ ಪೈ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ದೀನಿ. ಆ ಕಾರಣಕ್ಕೆ ನಾನು ನಿಮಗೆ ಪ್ರಾರಂಭದಲ್ಲಿ ಈ ಲೆಕ್ಕಗಳನ್ನು ಬರೆಯುವಾಗ ಅದನ್ನು ಪೂರ್ತಿಯಾಗಿ ಸಂಕ್ಷಿಪ್ತವಾಗಿ ಬರೆಯೋದು ಬೇಡ ಅಂತ ಹೇಳಿದ್ದು. ಅದೇ ರೀತಿ ಇಲ್ಲೂ ಅಷ್ಟೇ ನೋಡಿ, 1/3
ಮತ್ತು ಇಲ್ಲಿ 1/3 3 2 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಂಥದ್ದು 5 5 8 ಇವೆಲ್ಲವನ್ನು ನಾನು ಪರಿಗಣಿಸಿ ಬರೆದಿದ್ದಾದರೆ ಎನ್ನಿಗೆ ಒಂದು ಸೂತ್ರವನ್ನು ತಗೊಂಡಿದ್ದೀನಿ. ಹಾಗೆ ಎನ್ ಬೆಲೆ ಒಟ್ಟು 100. ಅಂದರೆ ಏನರ್ಥ? ಒಟ್ಟು 100 ಸೀಸದ ಗುಂಡುಗಳನ್ನು ಹಾಕಿದಾಗ ಮಾತ್ರ ಈ ಒಂದು ಶಂಕುವಿನಲ್ಲಿ ಇರೋವಂಥ ನೀರು 1/4 ಮಾತ್ರ ಹೊರಗೆ ಬರುತ್ತೆ. ಬೇರೆ ಸಂದರ್ಭಗಳಲ್ಲಿ ಬೇರೆ ಪ್ರಮಾಣದ ನೀರು ಹೊರಗೆ ಬರುತ್ತೆ. ಇದು ಈ ಒಂದು ಲೆಕ್ಕದ ಒಂದು ವಿವರಣೆ. ಈಗ ಇನ್ನೊಂದು ಲೆಕ್ಕವನ್ನು ಪರಿಗಣಿಸೋಣ. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವಿರುವ ನೇರ ವೃತ್ತ ಪಾದ ಶಂಕುವನ್ನು ಜೋಡಿಸಲಾಗಿದೆ. ಸಂಪೂರ್ಣವಾಗಿ ನೀರು ತುಂಬಿರುವ ನೇರ ವೃತ್ತಪಾದ ಸಿಲಿಂಡರಿನಲ್ಲಿ ತಳ ಮುಟ್ಟುವಂತೆ ನೇರವಾಗಿ ಈ ಘನಾಕೃತಿಯನ್ನು ಮುಳುಗಿಸಲಾಗಿದೆ. ಸಿಲಿಂಡರಿನ ತ್ರಿಜ್ಯವು 60 ಸೆಂಟಿಮೀಟರ್ ಮತ್ತು ಎತ್ತರವು 180 ಸೆಂಟಿಮೀಟರ್ ಆದರೆ ಸಿಲಿಂಡರಿನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಈ ಲೆಕ್ಕ, ಇದರಲ್ಲಿ ವಿವರಣೆ ಜಾಸ್ತಿ ಇದೆ. ಇನ್ನೊಮ್ಮೆ ಈ ಲೆಕ್ಕದ ವಿವರಣೆಯನ್ನು ನೋಡೋಣ. ಈ ಲೆಕ್ಕದ ವಿವರಣೆ ನೋಡೋದಕ್ಕೂ ಮುಂಚೆ ಈ ಲೆಕ್ಕವನ್ನು ನಾವು ಮತ್ತೊಮ್ಮೆ ನಿಧಾನವಾಗಿ ವಿಶದವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾನೀಗಾಗಲೇ ನಿಮಗೆ ಈ ಹಿಂದಿನ ಸೆಷನ್ಗಳಲ್ಲಿ ಹೇಳಿರುವಂತೆ ಈ ಇಡೀ ವಾಕ್ಯ ರೂಪದ ಲೆಕ್ಕವನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ವಿಧಾನವೇ ಬೇರೆ ಇರಬೇಕು. ಅಲ್ಲಲ್ಲಿ ಅಂಡರ್ಲೈನ್ ಮಾಡಿರಬೇಕು, ಅಲ್ಲಿ ಬಂದಿರೋವಂಥ ವಿವರಗಳು ಏನು ಅನ್ನೋದನ್ನು ರೌಂಡ್ ಮಾಡಿರಬೇಕು. ಅದೇ ರೀತಿ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ, 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳ. ಇಲ್ಲಿ ಅರ್ಧಗೋಳದ ಒಂದು ಚಿತ್ರವನ್ನು ನೀವು ತಮ್ಮ ಮನಸ್ಸಿಗೆ ತಂದುಕೋಬೇಕು. ಅದರ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವಿರುವ ಇಲ್ಲೇನಿದೆ ಮತ್ತೊಂದು ಶಂಕು, ಒಂದು ಶಂಕುವನ್ನು ಪರಿಗಣಿಸಬೇಕು. ಅದಲ್ಲದೆ ವೃತ್ತಪಾದ ಸಿಲಿಂಡರ್ ಅಂತ ಇನ್ನೂ ಒಂದು ಆಕೃತಿ ಇಲ್ಲಿದೆ ನೋಡಿ. ವೃತ್ತಪಾದ ಸಿಲಿಂಡರ್ ಒಂದು ಲೆಕ್ಕವನ್ನು ನಾವು ಈ ರೀತಿ ನೋಡಿದಾಗ ನಮಗೆ ಇಲ್ಲಿ ಕಂಡು ಬರುವಂಥ ಘಟಕ ಅಂಶಗಳು ಅಥವಾ ಘಟಕ ಘನಗಳು ಯಾವ್ಯಾವುದು ಅದನ್ನು ನಾವಿಲ್ಲಿ ಪಟ್ಟಿ ಮಾಡಿಕೊಂಡಿದ್ದೀವಿ ಮತ್ತು ಇದಕ್ಕೆ ಸಂಬಂಧಿಸಿದಂತಹ ದತ್ತ ವಿವರಗಳನ್ನು ಇಲ್ಲಿ ನೀಡಲಾಗಿದೆ. ಅರ್ಧಗೋಳ, ಅದರ ತ್ರಿಜ್ಯ ಮತ್ತು ಇಲ್ಲಿ ಕೊಟ್ಟಿರುವಂಥ ಒಂದು ಶಂಕುವಿನ ಆಕೃತಿ, ಅದರ ಪಾದದ ತ್ರಿಜ್ಯ ಮತ್ತು ಎತ್ತರ ಮತ್ತು ಇಲ್ಲಿರುವಂಥ ಮತ್ತೊಂದು ಸ್ತಂಭಾಕೃತಿ ಅಥವಾ ಸಿಲಿಂಡರ್, ಇದರ ತ್ರಿಜ್ಯ ಮತ್ತು ಇದರ ಎತ್ತರ, ಇವಿಷ್ಟು ನಾವು ದಾಖಲಿಸ್ಕೊಂಡಾಗಿದೆ. ಇಲ್ಲಿ ಆಗ್ತಾ ಇರುವಂಥ ಪ್ರಕ್ರಿಯೆ ಏನಪ್ಪ ಅಂದರೆ, ಇಲ್ಲಿ ಅರ್ಧಗೋಳದ ಆಕಾರದ ಮೇಲೆ ಒಂದು ಶಂಕುವಿನ ಆಕೃತಿಯನ್ನು ಹೊಂದಿಸಲಾಗಿದೆ. ಇದು ಒಂದು ಘನವನ್ನು ಏನು ಮಾಡಿದ್ದಾರೆ, ಪೂರ್ತಿ ನೀರು ತುಂಬಿರೋ ಅಂಥ ಈ ಪಾತ್ರೆಯ ಒಳಗಡೆಗೆ ಅದ್ದಿದ್ದಾರೆ. ಏನಾಗತ್ತೆ ಅಲ್ಲಿ ಗಮನಿಸೋಣ ನೋಡಿ. ಈ ರೀತಿಯಾಗಿ ಅದ್ದಿರುವಂಥದ್ದು. ಹೀಗೆ ಈ ರೀತಿಯಾಗಿ ಒಳಗಡೆಗೆ ಇದು ಹೋದಾಗ ಹೊರಗಡೆ ಬರುವಂಥ ನೀರಿನ ಪ್ರಮಾಣ ಮತ್ತು ಒಳಗಡೆಯೇ ಉಳಿಯುವಂತಹ ನೀರಿನ ಪ್ರಮಾಣ, ಎರಡು ರೀತಿಯ ನೀರಿನ ಪ್ರಮಾಣಗಳು ಸಿಗುತ್ತೆ. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದೇನು, ಇದರ ಒಳಗಡೆ ಇರುವಂತಹ ನೀರಿನ ಪ್ರಮಾಣವನ್ನು ಕಂಡುಹಿಡಿಬೇಕು. ಹಿಂದಿನ ಲೆಕ್ಕದಲ್ಲಿ ನಾವೇನು ಮಾಡಿದ್ವಿ, ಹೊರ ಚೆಲ್ಲಿದ ನೀರಿನ ಪ್ರಮಾಣವನ್ನು ಕಂಡುಹಿಡಿದ್ವಿ. ಈ ಲೆಕ್ಕದಲ್ಲಿ ಈ ಸಿಲಿಂಡರಿನ ಒಳಗಡೆ ಉಳಿದಿರೋ ಅಂಥ ನೀರಿನ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಏನು ಮಾಡೋಣ, ಮೊದಲನೇದಾಗಿ ನೀವು ಗಮನಿಸೋದಾದರೆ ಇಲ್ಲಿ ಒಂದು ಅರ್ಧಗೋಳಾಕೃತಿಯ ಒಟ್ಟು ಘನಫಲವನ್ನು ಕಂಡುಹಿಡಿಯೋಣ. ಈಗಾಗಲೇ ನಾವು ನಿಮಗೋಸ್ಕರ ಲೆಕ್ಕಾಚಾರ ಮಾಡಿಟ್ಟಿದ್ದೀವಿ. V1 = 2/3 πr³, 2/3 π ಬೆಲೆ 22/7 ದಾಖಲಾಗಿದೆ ಮತ್ತು ಇಲ್ಲಿ 60 ಸೆಂಟಿಮೀಟರ್ ಕ್ಯೂಬ್ ದಾಖಲೆ ಮಾಡಿದ ಮೇಲೆ ನಮಗೆ ಸಿಕ್ಕಿರುವಂಥ ಉತ್ತರ 452.57 ಲೀಟರ್. ಇದೇ ರೀತಿ ನಾವೇನು ಮಾಡಬೇಕು, ಶಂಕುವಿನ ಆಕೃತಿಯ ಘನಫಲವನ್ನು ಕಂಡುಹಿಡಿಬೇಕು. ಶಂಕುವಿನ ಆಕೃತಿ
ಇದರ ಘನಫಲವನ್ನು ನಾವೇನು ಮಾಡೋಣ V2 ಅಂತ ಕರೆಯೋಣ. ಇಲ್ಲೇನಾಗಿದೆ ಇದು 1/3 πr²h ಇದರ ಸೂತ್ರ. ಈ ಸೂತ್ರಕ್ಕೆ ತಕ್ಕದಾಗಿ ಇಲ್ಲಿರುವಂಥ r ಮತ್ತು h ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಪೈ ಬೆಲೆ ಎಷ್ಟು 22/7, r ಬೆಲೆ 60 ಮತ್ತು h ಬೆಲೆ 120. ಈ ಮೂರನ್ನು ಆದೇಶ ಮಾಡಿದ ನಂತರ ಇಲ್ಲಿಗೆ ಬಂದಿರುವಂಥ ಈ ಭಿನ್ನರಾಶಿಯನ್ನು ನಾವು ಸಂಕ್ಷಿಪ್ತಗೊಳಿಸಿದ ಮೇಲೆ ನಮಗೆ ಸಿಗುವಂಥ ಉತ್ತರ 452.57. ನೋಡಿ, ಇವೆರಡೂ ಸಹ ಈ ಲೆಕ್ಕದಲ್ಲಿ ಒಂದೇ ಉತ್ತರವನ್ನು ಕೊಡ್ತಾ ಇದೆ. ನಮ್ಮ ಮುಂದಿನ ಹಂತ ಏನು? ಮುಂದಿನ ಹಂತದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ನೀಡಲಾಗಿರುವಂತಹ ಒಂದು ದೊಡ್ಡ ಪಾತ್ರೆ ಅಂದರೆ ಸಿಲಿಂಡರಿನ ಪಾತ್ರೆ ಏನಿದೆ, ಇದರ ಒಳಗಡೆ ಎಷ್ಟು ನೀರಿನ ಪ್ರಮಾಣ ಇದೆ ಅಂತ ಕಂಡುಹಿಡ್ಕೋಬೇಕು. ಹಾಗಾಗಿ ಏನು ಮಾಡೋಣ, ಇದರ ಪಾದದ ತ್ರಿಜ್ಯ 60 ಮತ್ತು ಎತ್ತರ 180 ಅಂತ ಈಗಾಗಲೇ ನೀಡಲಾಗಿದೆ. ಇದರ ಘನಫಲವನ್ನು V3 ಅಂತ ಕರಿತೀನಿ. V3 πr²h ಸೂತ್ರವನ್ನು ಆಧರಿಸಿರುವಂಥದ್ದು. ಇಲ್ಲಿ V3 πr²h 22/7, r ಬೆಲೆ 60 ಸೆಂಟಿಮೀಟರ್ ಮತ್ತು h ಬೆಲೆ 120 ನಾನಿಲ್ಲಿ ಆದೇಶ ಮಾಡಿದ್ದೀನಿ. ಇದರ ನಂತರ ನಮಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ ನಮಗೆ ಸಿಕ್ಕಿರುವಂಥ ಉತ್ತರ 2036 ಲೀಟರ್. ಈಗ ಈ ಮೂರೂ ಘನಫಲಗಳು ಸಿಕ್ಕಿಬಿಟ್ವು. ಈಗ ಈ ಮೂರೂ ಘನಫಲಗಳನ್ನು ಏನು ಮಾಡಬೇಕು ನಾನು? ಈ ಮೂರನ್ನು ಕೂಡಿಬಿಟ್ರೆ ಉತ್ತರ ಬರುತ್ತಾ? ಅಥವಾ ಒಂದನ್ನು ಇನ್ನೊಂದನ್ನು ಕಳೆದು ಇನ್ನೊಂದನ್ನು ಕೂಡಿದ್ರೆ ಉತ್ತರ ಬರುತ್ತಾ? ಇದು ನಾವು ಹಾಕ್ಕೋಬೇಕಾಗಿರುವಂಥ ಪ್ರಶ್ನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಇದರ ಒಳಗಡೆ ಇರುವಂಥ ನೀರಿನ ಪ್ರಮಾಣವನ್ನು ಕಂಡುಹಿಡಿಬೇಕಾಗಿದೆ. ಈ ನೀರಿನ ಪ್ರಮಾಣವನ್ನು ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಇರುವಂಥ ಸೂತ್ರ ಏನಪ್ಪ? ಮೂರು ಪ್ರಮಾಣಗಳನ್ನು ಕೂಡೋದಾ? ಖಂಡಿತ ಅಲ್ಲ. ನೋಡಿ, ದೊಡ್ಡ ಸಿಲಿಂಡರಿನಲ್ಲಿರುವಂಥ ನೀರಿನ ಪ್ರಮಾಣ ಅಥವಾ ಅದರ ಘನಫಲ ಮೈನಸ್ ಜೋಡಿಸಿದ ಘನದ ಘನಫಲ. ಇಲ್ಲಿ ಜೋಡಿಸಿದ ಘನ ಅಂದರೆ ಯಾವ್ಯಾವುದು? ಅಲ್ಲಿದ್ದಂಥ ಒಂದು ಅರ್ಧಗೋಳ ಮತ್ತು ಅದರ ಮೇಲಿದ್ದಂಥ ಒಂದು ಶಂಕುವಿನ ಆಕೃತಿ. ಇವೆರಡರ ಘನಫಲವನ್ನು ನಾವು ಕೂಡಿ ನಾವೇನು ಮಾಡಬೇಕು? ದೊಡ್ಡ ಸಿಲಿಂಡರಿನ ನೀರಿನ ಪ್ರಮಾಣದಿಂದ ಕಳೆದ್ರೆ ನಮಗೇನಾಗುತ್ತೆ? ಒಳಗಡೆ ಇರೋವಂಥ ನೀರಿನ ಪ್ರಮಾಣ ಸಿಗುತ್ತೆ. ಅದನ್ನು ಹೇಗೆ ಮಾಡಿದ್ದೀವಿ? ಈಗ ದೊಡ್ಡ ಸಿಲಿಂಡರಿನ ಘನಫಲ ನಮಗೆ ಗೊತ್ತಾಗಿತ್ತು 2036 ಲೀಟರ್. ಮೈನಸ್ ಇಲ್ಲೇನು ಮಾಡಬೇಕು? ಇವೆರಡನ್ನು ನಾವೇನು ಮಾಡಬೇಕು? ಕೂಡಬೇಕಾಗಿದೆ. ಇವೆರಡನ್ನ ಕೂಡಿ ನಮಗೆ ಸಿಗೋವಂಥ ಒಟ್ಟು ಘನಫಲ ಇಲ್ಲಿ ಗಮನಿಸಿ, 2036 ಲೀಟರ್ ಮೈನಸ್ 905.14 ಲೀಟರ್. ಇದನ್ನು 2036 ಲೀಟ್ರಿಂದ ನಾವು ಕಳೆದಾಗ ನಮಗೆ ಸಿಕ್ಕುವಂಥದ್ದು 1130.86 ಲೀಟರ್. ಅಂದರೆ ಒಂದು ಶಂಕುವಿನ ಆಕೃತಿ ಮತ್ತು ಒಂದು ಅರ್ಧಗೋಳದಿಂದ ಜೋಡಿಸಿದ ಘನವನ್ನು ನಾವೇನು ಮಾಡಿದ್ವಿ? ಒಂದು ಸಿಲಿಂಡರಿನಲ್ಲಿ, ನೀರು ತುಂಬಿದ ಸಿಲಿಂಡರ್ನಲ್ಲಿ ಅದ್ದಿದಾಗ ಹೊರಗಡೆ ಒಂದಷ್ಟು ನೀರು ಚೆಲ್ಲತ್ತೆ, ಒಳಗಡೆ ಉಳಿದಿರುವಂಥ ನೀರಿನ ಪ್ರಮಾಣ 1130.86 ಲೀಟರ್. ಹೀಗೆ ಮಕ್ಕಳೇ, ಇಲ್ಲಿ ಸಂದರ್ಭಿಕವಾಗಿ ಯಾವ್ಯಾವ ಪ್ರಶ್ನೆಗಳನ್ನು ಕೊಡ್ತಾರೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ಈ ಸೂತ್ರವನ್ನು ಬದಲಾಯಿಸ್ಕೋಬೇಕಾಗತ್ತೆ. ಯಾವುದನ್ನು ಕೂಡಬೇಕು, ಯಾವುದನ್ನು ಕಳಿಬೇಕು ಅನ್ನೋದು ಲೆಕ್ಕವನ್ನು ಆಧರಿಸಿಯೇ ಇರೋವಂಥದ್ದು. ಮಕ್ಕಳೇ, ಈಗ ನಾವು ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳೋಣ. ಈ ಪ್ರಶ್ನೆಯಲ್ಲಿ ಒಂದು ಘನಾಕೃತಿಯನ್ನು ಕೊಡಲಾಗಿದೆ, ಜೋಡಿಸಿದ ಘನಾಕೃತಿಯನ್ನು ಕೊಡಲಾಗಿದೆ. ಈ ಜೋಡಿಸಿದ ಘನಾಕೃತಿ ಯಾವುದು ಅಂತ ನೋಡಿ. ಈ ಜೋಡಿಸಿದ ಘನಾಕೃತಿಯಲ್ಲಿ ಇರುವ ಘಟಕ ಘನಾಕೃತಿಗಳು ಯಾವುವು ಅನ್ನೋದು ಪ್ರಶ್ನೆ. ಇಲ್ಲಿ ಪ್ರಶ್ನೆಯನ್ನು MCQ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಅಂಶ 2 ಶಂಕು 1 ಸ್ತಂಭಾಕೃತಿ. ಎರಡನೇ ಆಪ್ಷನ್ 1 ಅರ್ಧವೃತ್ತ 1 ಸ್ತಂಭಾಕೃತಿ 1 ತ್ರಿಭುಜ. ಮೂರನೇ ಆಪ್ಷನ್ 2 ಅರ್ಧವೃತ್ತ 1 ಸ್ತಂಭಾಕೃತಿ 1 ಶಂಕು. ಮತ್ತು ನಾಲ್ಕನೆಯ ಆಪ್ಷನ್ 1 ಶಂಕು 2 ಸ್ತಂಭಾಕೃತಿ. ಮಕ್ಕಳೇ,
ಪರ್ಟಿಕ್ಯುಲರ್ ಆಗಿ ಈ ಪ್ರಶ್ನೆ ಅಥವಾ ಇಂಥ ಪ್ರಶ್ನೆಗಳು ತುಂಬ ಮುಖ್ಯವಾದದ್ದು. ಕಾರಣ ಇಷ್ಟೇ, ಒಂದು ಜೋಡಿಸಲಾದ ಘನಾಕೃತಿಯಲ್ಲಿ ಅಡಕವಾಗಿರುವಂಥ ಘಟಕ ಘನಾಕೃತಿಗಳನ್ನು ಹುಡುಕೋದು ಸ್ವಲ್ಪ ಕಷ್ಟದ ಕೆಲಸ. ಇದು MCQಗಳಲ್ಲಿ ಸಾಮಾನ್ಯವಾಗಿ ಕೇಳ್ಕೊಂಡು ಬರ್ತಾ ಇರುವಂಥ ಒಂದು ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಯನ್ನು ಸ್ವಲ್ಪ ಕೂಲಂಕಷವಾಗಿ ಮಕ್ಕಳು ಗಮನಿಸಿ. ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿದ ನಂತರ ನಿಧಾನವಾಗಿ ಒಂದೊಂದಾಗಿ ಅಂಶಗಳನ್ನು ನಾವು ಪರಿಗಣಿಸ್ತಾ ಹೋಗೋಣ. ಜೊತೆಗೆ ಉತ್ತರ ಬರೆಯೋವಾಗಲೂ ಅಷ್ಟೇ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಬರೀಬೇಕಾಗತ್ತೆ. ಉತ್ತರ ನಾವು ಕಂಡುಕೊಳ್ಳುವಾಗ ಉತ್ತರ ಎ ಅಂತ ಬಂದಿದ್ದು ಉತ್ತರ ಬರೆಯೋವಾಗ ಬಿ ಅಂತಲೋ ಸಿ ಅಂತಲೋ ಬರೆದ್ರೆ ನೀವು ಸರಿ ಉತ್ತರ ಕಂಡುಕೊಂಡಿದ್ದರೂ ಸಹ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಉತ್ತರ ತಪ್ಪಾಗಿ ಬರೆದ್ರೆ ನಿಮಗೆ ಅಂಕಗಳು ಸಿಗಲ್ಲ. ಹಾಗಾಗಿ ಮಕ್ಕಳೇ, ಇದನ್ನು ಸ್ವಲ್ಪ ಕೂಲಂಕಷವಾಗಿ ಗಮನಿಸೋಣ. ಇಲ್ಲಿ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಒಂದು ತ್ರಿಭುಜನೂ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಸ್ತಂಭಾಕೃತಿಗಳು ಕಾಣಿಸ್ತಾ ಇದೆ ಅಲ್ವಾ? ಹಾಗಾದರೆ ಈ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿರುವಂತಹ ಜೋಡಿಸಿದ ಘನಾಕೃತಿಯಲ್ಲಿ ಇರುವ ಘಟಕ ಘನಾಕೃತಿಗಳು ಯಾವ್ಯಾವುದು ನೋಡೋಣ ಬನ್ನಿ. ಮೊದಲನೇದು ಒಂದು ಘನಾಕೃತಿ, ಎರಡನೆಯದು ಇನ್ನೊಂದು ಘನಾಕೃತಿ ಮತ್ತು ಮೂರನೆಯದು ಇನ್ನೊಂದು ಘನಾಕೃತಿ. ಇವುಗಳ ಹೆಸರುಗಳನ್ನು ನಾನೇನು ಹೇಳಬೇಕಾಗಿಲ್ಲ, ನಿಮಗೂ ಗೊತ್ತಿದೆ. ಮೊದಲನೇದು ಸಿಲಿಂಡರ್ ಅಥವಾ ಸ್ತಂಭಾಕೃತಿ, ಎರಡನೇದು ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಮತ್ತು ಮೂರನೆಯದ್ದು ಶಂಕು. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನು? ಇಲ್ಲಿ ಏನೇನಿದೆ? ಎರಡು ಸ್ತಂಭಾಕೃತಿಗಳು, ಒಂದು ಶಂಕು ಇದೆ. ಹಾಗಾಗಿ ಉತ್ತರ ಒಂದು ಶಂಕು, ಎರಡು ಸ್ತಂಭಾಕೃತಿ. ಪ್ರಶ್ನೆಯನ್ನು ಓದಿದಾದ ಮೇಲೆ 4 ಆಪ್ಷನ್ಗಳನ್ನು ನೀವು ಸರಿಯಾಗಿ ಓದಿ ನಂತರ 4ರಲ್ಲಿ ಯಾವುದು ಸರಿಯಾದ ಆಯ್ಕೆ ಆಗತ್ತೆ ಅಂತ ಗಮನಿಸಿ ಬರಿಬೇಕಾಗತ್ತೆ ಮಕ್ಕಳೇ. ಇಲ್ಲಿ ಸರಿಯಾದ ಉತ್ತರ ಒಂದು ಶಂಕು, ಎರಡು ಸ್ತಂಭಾಕೃತಿ. ನೀವು ಮತ್ತೊಮ್ಮೆ ಗಮನಿಸಿದ್ದೇ ಆದರೆ ಎ ಆಯ್ಕೆಯಲ್ಲಿ ಎರಡು ಶಂಕು ಒಂದು ಸ್ತಂಭಾಕೃತಿ ಅಂತ ಇದೆ. ಅದು ಕನ್ಫ್ಯೂಷನ್ ಮಾಡೋಕ್ಕೆ ಅಂತಲೇ ಕೊಟ್ಟಿರುವಂಥದ್ದು. ಮತ್ತು ತ್ರಿಭುಜ ಅಂತಲೂ ಇದೆ. ಆದರೆ ಪ್ರಶ್ನೆಯಲ್ಲಿ ನಿಮಗೆ ಕೇಳಿರುವಂಥದ್ದು ಘನಾಕೃತಿ ಆಗಿರೋದ್ರಿಂದ ತ್ರಿಭುಜ ಘನಾಕೃತಿ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸರಿಯಾದ ಉತ್ತರ ಡಿ, ಒಂದು ಶಂಕು ಎರಡು ಸ್ತಂಭಾಕೃತಿ. ಪ್ರೀತಿಯ ಮಕ್ಕಳೇ, ಕಳೆದ 2 ಸೆಷನ್ಗಳಿಂದ ನಾವು ಈ ಜೋಡಿಸಿದ ಘನಾಕೃತಿಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ ಮತ್ತು ಸಾಕಷ್ಟು ಅಂಶಗಳನ್ನು ಕಲ್ತಿದ್ದೀವಿ. ಅದಕ್ಕೆ ಹೊಂದಿಕೆಯಾಗುವಂತೆ ಅನೇಕ ಲೆಕ್ಕಗಳನ್ನು ಸಹ ಬಿಡಿಸಿದ್ದೀವಿ. ಈಗ ಈ 2 ಸೆಷನ್ಗಳಲ್ಲಿ ನಾವು ಕಂಡುಕೊಂಡಂತಹ ಕೆಲವು ವಿವರಗಳನ್ನು ಈಗ ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕು. ಅದಕ್ಕೆ ಒಂದೊಂದೇ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ನಾವು ಗಮನಿಸಿದ್ದು ಜೋಡಿಸಿದ ಘನಾಕೃತಿಗಳು. ಈ ಜೋಡಿಸಿದ ಘನಾಕೃತಿಗಳಲ್ಲಿ ಘಟಕ ಘನಾಕೃತಿಗಳನ್ನು ಗುರುತಿಸುವಂಥದ್ದು ಅತಿ ಮುಖ್ಯವಾಗಿತ್ತು. ಒಂದು ನಿಮಿಷ ಜ್ಞಾಪಿಸ್ಕೊಳ್ಳಿ. ಕ್ಯಾಪ್ಸೂಲ್ನ ಲೆಕ್ಕ ಆಗಿರಬಹುದು ಅಥವಾ ನಾವು ಬಳಸಿದಂತಹ ಡೇರೆಯ ಚಿತ್ರ ಇರೋವಂಥ ಲೆಕ್ಕ ಆಗಿರಬಹುದು. ಇದರಲ್ಲಿ ಘಟಕ ಘನಾಕೃತಿಗಳನ್ನು ಗುರುತಿಸುವಂಥ ಕೆಲಸ ತುಂಬ ಮುಖ್ಯವಾದದ್ದು. ಇದರ ನಂತರ ನಾವೇನು ಮಾಡಿದ್ವಿ, ಈ ಘನಾಕೃತಿಗಳಿಗೆ ಅವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಉಪಯೋಗಿಸ್ಕೊಂಡು ಲೆಕ್ಕ ಮಾಡಿದ್ವಿ ಅಲ್ವಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಎಲ್ಲಿ ಬಳಸಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಎಲ್ಲಿ ಬಳಸಬೇಕು? ಡೇರೆಯ ಲೆಕ್ಕದಂತಹ ಲೆಕ್ಕಗಳಾದರೆ ಅದರಲ್ಲಿ ಪಾದಕ್ಕೆ ನಾವು ಆ ಟಾರ್ಪಾಲನ್ನು ಬಳಸೋದಿಲ್ಲ. ಹಾಗಾಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಪರಿಗಣಿಸುವಂಥ ಅವಶ್ಯಕತೆ ಇರೋದಿಲ್ಲ. ಈ ಸೂಕ್ಷ್ಮಗಳನ್ನೆಲ್ಲ ನಾವು ಮತ್ತೊಮ್ಮೆ ಗಮನಿಸೋದು ತುಂಬ ಮುಖ್ಯ. ಅದರ ಜೊತೆಗೆ ಈ ಸೂತ್ರಗಳ ಜೊತೆಗೆ ನಾವು ಘನಫಲದ ಸೂತ್ರದ ಮೇಲೆಯೂ ಸಹ ಲೆಕ್ಕಗಳನ್ನು ಮಾಡಿದ್ವಿ. ಆದರೆ ಘನಫಲದ ಸೂತ್ರವನ್ನು ನಾವು ಯಾವ ಸಂದರ್ಭದಲ್ಲಿ ಹಾಕ್ಕೊಂಡ್ವಿ ಅನ್ನೋದು ನಮಗೆ ತುಂಬ ಮುಖ್ಯ ಆಗತ್ತೆ. ಒಂದು, ಯಾವುದೇ ಒಂದು ಘನಾಕೃತಿಯ ಒಳಗಡೆ ಇರುವಂತಹ ಗಾಳಿಯ ಪ್ರಮಾಣ ಅಥವಾ ಯಾವುದೇ ಒಂದು ಘನಾಕೃತಿ ಸಾಲಿಡ್ ಆಗಿರುವಂಥ ಒಂದು ಘನಾಕೃತಿ, ಅದರ ಒಳಗಡೆ ಇರುವಂಥ ಪದಾರ್ಥದ ಪ್ರಮಾಣ. ಉದಾಹರಣೆಗೆ ಕಬ್ಬಿಣದ ಗುಂಡಾಗಿದ್ದರೆ
ಅದ್ರ ಒಳಗಡೆ ಇರುವಂಥ ಕಬ್ಬಿಣ ಎಷ್ಟು ಅಂತ ಹೇಳುವಂಥದ್ದು, ಅಥವಾ ಮರದ ಒಂದು ಸ್ತಂಭಾಕೃತಿ ಆಗಿದ್ದರೆ ಅದ್ರ ಒಳಗಡೆ ಇರುವಂಥ ಮರದ ಪ್ರಮಾಣ ಎಷ್ಟು ಅಂತ ಹೇಳೋದು, ಅಥವಾ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಒಂದು ಸ್ತಂಭಾಕೃತಿಯಲ್ಲಿ ನೀರಿನ ಪ್ರಮಾಣ, ಆ ನೀರಿನ ಪ್ರಮಾಣವನ್ನು ಕಂಡುಹಿಡಿಯೋದಕ್ಕೆ ಅಥವಾ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯೋದಕ್ಕೆ ನಾವೇನು ಬಳಸ್ತೀವಿ, ನಾವು ಬಳಸುವಂಥ ಸೂತ್ರ ಘನಫಲದ್ದಾಗಿತ್ತು. ಹಾಗೆಯೇ ಒಳಗಿರುವ ಮತ್ತು ಹೊರಚೆಲ್ಲಿದ ದ್ರವದ ಪ್ರಮಾಣ ಮತ್ತು ಯಾವುದೇ ಒಂದು ಘನದ ಒಳಗಡೆ ಖಾಲಿ ಅವಕಾಶ ಅಥವಾ ಜಾಗ, ಬಹುಶಃ ನಾವು ಇದನ್ನು ಈ ಗಾಳಿಯ ಪ್ರಮಾಣ ಅಥವಾ ಖಾಲಿಯ ಅವಕಾಶ ಎರಡನ್ನೂ ಒಟ್ಟಾಗೆ ತಗೋಬಹುದು. ಹಾಗಾಗಿ ಮಕ್ಕಳೇ, ಈ 10ನೇ ತರಗತಿಯಲ್ಲಿ ನೀವು ಮೊದಲ ಭಾಗವಾಗಿ ಈ ಪಾಠದಲ್ಲಿ ಜೋಡಿಸಿದ ಘನಾಕೃತಿಗಳ ಬಗ್ಗೆ ಕಲಿತಿದ್ದೀರಾ. ಜೋಡಿಸಿದ ಘನಾಕೃತಿಗಳನ್ನ ಯಾವಾಗ ತಗೋಬೇಕು, ಅದಕ್ಕೆ ವಿಸ್ತೀರ್ಣ ಯಾವಾಗ ತಗೋಬೇಕು ಮತ್ತು ಅದಕ್ಕೆ ಘನಫಲವನ್ನು ಯಾವಾಗ ಪರಿಗಣಿಸಬೇಕು, ವಿಸ್ತೀರ್ಣಗಳನ್ನು ಯಾವ ಸಂದರ್ಭದಲ್ಲಿ ಕೂಡಬೇಕು, ಘನಫಲಗಳನ್ನು ಯಾವಾಗ ಕೂಡಬೇಕು ಯಾವಾಗ ಕಳಿಬೇಕು ಅನ್ನೋದು ಸುಮಾರು ಉದಾಹರಣೆಗಳ ಮೂಲಕ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತು ಇದಕ್ಕೆ ಸಂಬಂಧಿಸಿದ ಅನೇಕ ಲೆಕ್ಕಗಳೂ ಸಹ ನಿಮ್ಮ ಪಠ್ಯಪುಸ್ತಕದಲ್ಲಿದೆ. ಇವೆಲ್ಲವನ್ನು ನೀವು ಅಭ್ಯಾಸ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನ ನಾನು ಕೊಡ್ತಾ ಇದ್ದೀನಿ, ಪ್ರಯತ್ನ ಮಾಡಿ. ಇದರ ಜೊತೆಗೆ ನಿಮ್ಮ ಪಠ್ಯಪುಸ್ತಕದಲ್ಲೂ ಸಹ ಮಾದರಿ ಪ್ರಶ್ನೆಗಳಿವೆ, ಅಭ್ಯಾಸದ ಪ್ರಶ್ನೆಗಳಿವೆ. ಎಲ್ಲವನ್ನೂ ನೀವು ಪ್ರಯತ್ನ ಮಾಡಿದ್ದಾದರೆ ನೀವು ಗಣಿತದ ವಿಷಯದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ತಗೊಳ್ಳೋದ್ರಲ್ಲಿ ಯಾವುದೇ ತರಹದ ಅನುಮಾನ ಇಲ್ಲ. ಒಂದು ಘನದಲ್ಲಿ ಅರ್ಧಗೋಲಾಕಾರದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸಿರುವಂತೆ ಒಂದು ಶಂಕುವು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಅದರ ತ್ರಿಜ್ಯಕ್ಕೆ ಸಮನಾಗಿದೆ, ಅಂದರೆ ಇದು ಸಹ 1 ಸೆಂಟಿಮೀಟರ್. ಈ ಘನದ ಘನಫಲವನ್ನು ನೀವು ಕಂಡುಹಿಡಿಯಬೇಕಾಗಿದೆ. ಇದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ನೀವು ನಿಮ್ಮ ಮನೆಯಲ್ಲಿ ಇರುವ ಯಾವುದಾದರೂ ಜೋಡಿಸಿದ ಘನಾಕೃತಿಯನ್ನು ಹುಡುಕಿ ಅದರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಬೇಕು. ಯಾವುದಾದ್ರೂ ಜೋಡಿಸಿದ ಘನಾಕೃತಿ, ಸ್ವಲ್ಪ ಸುತ್ತಮುತ್ತ ನೋಡಿ, ಯಾವುದಾದ್ರೂ ಒಂದು ಘನಾಕೃತಿ ನಿಮಗೆ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ ಘನಾಕೃತಿಯನ್ನು ತಗೊಂಡು ಸ್ಕೇಲಿನ ಮೂಲಕ ಅದರ ಅಳತೆಗಳನ್ನ ದಾಖಲೆ ಮಾಡಿಕೊಂಡು ಅದಕ್ಕೊಂದು ಚಿತ್ರವನ್ನು ಬರೆದು ಅದರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಎರಡನ್ನೂ ನೀವು ಕಂಡುಹಿಡಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೊಂದು ಗುಡ್ ಲಕ್. ಪ್ರಯತ್ನ ಮಾಡ್ತೀರಾ ಅಲ್ವಾ ಮಕ್ಕಳೇ? ಇದ್ರ ಜೊತೆಗೆ ಅಭ್ಯಾಸದ ಪ್ರಶ್ನೆಗಳನ್ನೂ ಮಾಡೋದನ್ನು ಮರಿಬೇಡಿ. ಇದುವರೆಗೂ ಈ ಒಂದು ತರಗತಿಯನ್ನು ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಪ್ರವೀಣ್ ಎಸ್, BRP BRC ಕಚೇರಿ ಕೋಲಾರ. ನಮಸ್ಕಾರ.